ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಇಎ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸ್ತಕ್ಕಂಥ ಹೊಸ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಯಾರೆಲ್ಲ ಈ ಹುದ್ದೆಗಳನ್ನು ಅಪ್ಲೈ ಮಾಡ್ಬೋದು, ಯಾವೊಂದು ಏಜ್ ಕ್ರೈಟೇರಿಯಾ ಇದೆ, ಎಷ್ಟು ಒಂದು ಫೀಸ್ನ ಪೇಮೆಂಟ್ ಮಾಡಬೇಕು, ಎಚ್ ಕೆಯಲ್ಲಿ ಎಷ್ಟು ಪೋಸ್ಟ್ ಇದೆ, ಅಂದರೆ ಹೈದರಾಬಾದ್ ಕರ್ನಾಟಕ ನಾನ್ ಎಚ್ ಕೆಯಲ್ಲಿ ಎಷ್ಟು ಪೋಸ್ಟ್ಗಳಿದೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಈ ಒಂದು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇದಾವೆ ಹುದ್ದೆಗಳು. ಆ ಎಕ್ಸಾಮ್ನ ಬಂದ್ಬಿಟ್ಟು ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಈ ಎಕ್ಸಾಮ್ಸ್ನ ನಡೆಸ್ತಾ ಹೋಗ್ತಾರೆ. ಇಲ್ಲಿ ಯಾವೆಲ್ಲ ಹುದ್ದೆಗಳು ಖಾಲಿ ಇದಾವೆ ಅಂತ ಬಂದ್ರೆ, ಇದು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಎಚ್ ಕೆ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳು ಬಂದ್ಬಿಟ್ಟು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು. ಇಲ್ಲಿ ನಾನ್ ಎಚ್ ಕೆ ಅಲ್ಲಿ ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು 120 ಪ್ಲಸ್ 45 ಏನಂತಂದ್ರೆ 165 ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ಏನೇನೆಲ್ಲ ಹುದ್ದೆಗಳು ಖಾಲಿ ಇದಾವೆ ಅಂತ ಬಂದ್ರೆ, ಸಹಾಯಕ ಅಭಿಯಂತರು ಇಲ್ಲಿ 13 ಪೋಸ್ಟ್ಗಳು ಖಾಲಿ ಇದಾವೆ. ಸಹಾಯಕ ಅಭಿಯಂತರ ಎಲೆಕ್ಟ್ರಿಕಲ್ 4 ಹುದ್ದೆಗಳು ಖಾಲಿ ಇದಾವೆ. ಮೆಕ್ಯಾನಿಕಲ್ ಬಂದ್ಬಿಟ್ಟು 2, ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್. ಇದು ಸಿವಿಲ್ ಅಂತ ಬಂದ್ರೆ ಇದು ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕು. ಎಲೆಕ್ಟ್ರಿಕಲ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರೋರು ಅಪ್ಲೈ ಮಾಡ್ಬೋದು. ಮೆಕ್ಯಾನಿಕಲ್ ಬಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಆಗಿರೋರು ಈ ಅಪ್ಲೈನೇ ಮಾಡ್ಬೋದು ಈ ಪೋಸ್ಟ್ನ. ಇಲ್ಲಿ ಕಿರಿಯ ಅಭ್ಯಂತರು ಸಿವಿಲ್ ಮತ್ತೆ ಕಿರಿಯ ಅಭ್ಯಂತರು ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು, ಸಹಾಯಕ ಗ್ರೂಪ್ ಸಿ ಬಂದ್ಬಿಟ್ಟು 3 ಹುದ್ದೆಗಳಿದಾವೆ. ಅದೇ ತರ ಕಿರಿಯ ಸಹಾಯಕರು ಬಂದ್ಬಿಟ್ಟು 50 ಹುದ್ದೆಗಳಿದಾವೆ. ಮಾಪನ ಹುದ್ದೆ ಅಂದ್ರೆ ಮೀಟರ್ ರೀಡರ್ ಬಂದ್ಬಿಟ್ಟು 37 ಹುದ್ದೆಗಳಿದಾವೆ. ಅದೇ ತರ ಎರಡನೇ ದರ್ಜೆ ಉಗ್ರಾಣ ಪಾಲಕ ಬಂದ್ಬಿಟ್ಟು 4 ಹುದ್ದೆಗಳಿದಾವೆ ಟೋಟಲ್. ಇಲ್ಲಿ ಸಹಾಯಕ ಅಭ್ಯಂತರು ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಸಿವಿಲ್ ಅಂತ ಬಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕಾಗತ್ತೆ. ಸಹಾಯಕ ಅಭ್ಯಂತರ ಎಲೆಕ್ಟ್ರಿಕಲ್ ಬಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ಬೇಕಾಗತ್ತೆ. ಸಹಾಯಕ ಅಭ್ಯಂತರ ಮೆಕ್ಯಾನಿಕಲ್ ಬಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಬಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರಬೇಕಾಗತ್ತೆ. ಇಲ್ಲಿ ಕಿರಿಯ ಅಭ್ಯಂತಕರು ಬಂದ್ಬಿಟ್ಟು ಸಿವಿಲ್ ಅಂತ ಇದೆ. ಅಲ್ಲಿ ಹಿರಿಯ ಅಭ್ಯಂತರರು ಬಂದ್ಬಿಟ್ಟು ಇಲ್ಲಿ ಮೆಕ್ಯಾನಿಕಲ್ 3 years ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೇಕಾಗತ್ತೆ. 6 months ಕಂಪ್ಯೂಟರ್ ಬೇಸಿಕ್ ಕೋರ್ಸ್ನ ಆಗಿರ್ಬೇಕಾಗತ್ತೆ. ಎಲ್ಲರಿಗೂ ಬೇಸಿಕ್ಸ್ ಗೊತ್ತಿರೋದು ಕಂಪ್ಯೂಟರ್ ಬಗ್ಗೆ. ಗ್ರೂಪ್ ಸಿ ಹುದ್ದೆಗಳು ಬಂದ್ಬಿಟ್ರೆ ಆರ್ಟ್ಸ್ ಅಥವಾ ಕಾಮರ್ಸ್ ಅಥವಾ ಸೈನ್ಸ್ ಯಾವುದೇ ಒಂದು ಡಿಗ್ರಿ ಆಗಿರ್ಬೇಕಾಗುತ್ತೆ, ಯಾವುದೇ ಒಂದು ಸ್ಟ್ರೀಮ್ ಅಲ್ಲಿ. ಮತ್ತೆ ಕಂಪ್ಯೂಟರ್ ಬೇಸಿಕ್ಸ್ ನ 1 year ಡ್ಯೂರೇಷನ್ ಕೋರ್ಸ್ ನ ಮಾಡಿರ್ಬೇಕು. ಇಲ್ಲಿ ಕಿರಿಯ ಸಹಾಯಕ ಬಂದ್ಬಿಟ್ಟು ಗ್ರೂಪ್ ಸಿ PUC ಆಗಿರ್ಬೇಕು, 1 year ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಆಗಿರ್ಬೇಕು. ಮಾಪನ ಹುದ್ದೆಗ ಬಂದ್ಬಿಟ್ಟು PUC ಆಗಿರ್ಬೇಕು, ಮಿನಿಮಮ್ 6 months ಕಂಪ್ಯೂಟರ್ ಬೇಸಿಕ್ಸ್ ಆಗಿರ್ಬೇಕಾಗತ್ತೆ. ಎರಡನೇ ದರ್ಜೆ ಉಗ್ರಾಣ ಪಾಲಕ ಬಂದ್ಬಿಟ್ಟು PUC ಸರ್ಟಿಫಿಕೇಟ್ ಕೋರ್ಸ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಇಂದ ಒಂದು PUC ಸರ್ಟಿಫಿಕೇಟ್ ಕೋರ್ಸ್ನ ಮಾಡಿರ್ಬೇಕಾಗತ್ತೆ. ಮತ್ತೆ ಕಂಪ್ಯೂಟರ್ನ ಬೇಸಿಕ್ಸ್ ಸರ್ಟಿಫಿಕೇಟ್ ಕೋರ್ಸ್ನ ಮಾಡಿರ್ಬೇಕಾಗತ್ತೆ. ಈ ಎಲ್ಲಾ ಹುದ್ದೆಗಳನ್ನು ಅಪ್ಲೈ ಮಾಡ್ಬೇಕಂತಂದ್ರೆ ಮಿನಿಮಮ್ 50% ಇದ್ದವ್ರು ಮಾತ್ರ ಈ ಅಪ್ಲೈ ಮಾಡ್ಬೋದು. ವಯೋಮಿತಿ ಬಂದ್ಬಿಟ್ಟು ಇಲ್ಲಿ 18 ವರ್ಷದಿಂದ ಹೇಳ್ತಾ ಇದಾರೆ. ಒಂದೊಂದು ಕೆಟಗರಿಗೆ ಒಂದೊಂದು ತರ ಇದೆ. ಇಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಜನರಲ್ ಬಂದ್ಬಿಟ್ಟು 38 ವರ್ಷ ತನಕ ಇದೆ. ಪ್ರವರ್ಗ 2A 2B 3A 3B ಬಂದ್ಬಿಟ್ಟು 41 ವರ್ಷ ತನಕ ಅಪ್ಲೈ ಮಾಡ್ಬೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದ್ಬಿಟ್ಟು 43 ವರ್ಷ ತನಕ ಅಪ್ಲೈ ಮಾಡ್ಬೋದು. ಇಲ್ಲಿ ಮಾಜಿ ಸೈನಿಕರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, ವಿಶೇಷ ಚೇತನ ಬಂದ್ಬಿಟ್ಟು 10 ವರ್ಷ ಏಜ್ ರಿಲ್ಯಾಕ್ಸೇಷನ್, ವಿಧವೆಯರಿಗೆ ಬಂದ್ರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ನ ಇವ್ರು ಹೇಳಿದಾರೆ. ಇಲ್ಲಿ ನಾನು ಒಂದು ವಿಡಿಯೋ ಮಾಡ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತಂದು. ಆನ್ಲೈನ್ ಮುಖಾಂತರ ಅರ್ಜಿನ ಬಂದ್ಬಿಟ್ಟು 17/11/2025 ಸ್ಟಾರ್ಟ್ ಆಗುತ್ತೆ. ಇವತ್ತು ನಾನು ಈ ವಿಡಿಯೋ ಮಾಡ್ತೀನಿ, ಇಲ್ಲಿ ಸ್ಟಾರ್ಟ್ ಆಗಿಲ್ಲ, ನಾಳೆ ಬಹುಶಃ ಸ್ಟಾರ್ಟ್ ಆಗ್ಬೋದು. 25/11/2025 ಒಳಗಡೆ ನೀವು ಅಪ್ಲೈ ಮಾಡ್ಬೇಕತ್ತೆ. ಶುಲ್ಕವನ್ನು ಪಾವತಿ ಮಾಡಲು 26/11/2025 ಒಳಗಡೆ ನೀವು ಪೇಮೆಂಟ್ ನ ಮಾಡಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಇರುತ್ತೆ. ನೋಡ್ರಿ, ಇಲ್ಲಿ ಫೀಸ್ ಬಂದ್ಬಿಟ್ಟು 2A 2B 3A 3B ಬಂದ್ರೆ 750 ರೂಪಾಯಿ ಫೀಸ್ ಇದೆ. SC ST ಕ್ಯಾಟಗರಿಗೆ, ಮಾಜಿ ಸೈನಿಕರು, ತೃತೀಯಲಿಂಗಿ ಅಂದ್ರೆ ಟ್ರಾನ್ಸ್ಜೆಂಡರ್ ಬಂದ್ಬಿಟ್ಟು 500 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ವಿಶೇಷ ಚೇತನ ಅಭ್ಯರ್ಥಿಗಳು ಬಂದ್ರೆ PWD ಕ್ಯಾಂಡಿಡೇಟ್ಸ್ ಏನಂತೀವಲ್ಲ 250 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತ ಬಂದ್ರೆ, ಇಲ್ಲಿ ನಿಮ್ಗೆ ಆಫ್ಲೈನ್ OMR ಶೀಟ್ ನ OMR ಬೇಸ್ಡ್ ಎಕ್ಸಾಮ್ ನ ನಡೆಸ್ತಾ ಹೋಗ್ತಾರೆ. ಇಲ್ಲಿ ಯಾವೆಲ್ಲ ಜಿಲ್ಲೆಗಳಲ್ಲಿ ನಿಮ್ಗೆ ಎಕ್ಸಾಮ್ ನಡೆಸ್ತಾ ಹೋಗ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ ಹಿಂದಿನ ವಿಡಿಯೋದಲ್ಲಿ ನೀವು KE ಯಾವ ಎಕ್ಸಾಮ್ ಸೆಲೆಕ್ಟ್ ಮಾಡೋ ಬರುತ್ತೆ, ನಿಮ್ಗೆ ಯಾವ ಒಂದು ಪ್ಲೇಸ್ ಅಲ್ಲಿ ನೀವು ಎಕ್ಸಾಮ್ ಬರಿಬಹುದು ಅಂತಂದು.
ಇಲ್ಲಿ ಕನ್ನಡ ಭಾಷೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆನ ನಡೆಸ್ತಾ ಹೋಗ್ತಾರೆ ನಿಮ್ಗೆ. ಇಲ್ಲಿ ಪತ್ರಿಕೆ 1 ಯಾವೆಲ್ಲ ಯಾವೆಲ್ಲ ಸಬ್ಜೆಕ್ಟ್ನ ಓದ್ಕೊಂಡಿರ್ಬೇಕು ಆಗುತ್ತೆ, ನಿಮ್ಗೆ ಎಷ್ಟು ಡ್ಯೂರೇಷನ್ ಎಕ್ಸಾಮ್ ಇರುತ್ತೆ ಅಂತ. ಇಲ್ಲಿ 2 ಗಂಟೆಗಳ ಕಾಲ ಎಕ್ಸಾಮ್ ಇದೆ. ಇಲ್ಲಿ ಯಾವೆಲ್ಲ ಪತ್ರಿಕೆ 1 ಯಾವ್ದಾವ್ದು ಇರುತ್ತೆ ಅಂತಂದು. ಪತ್ರಿಕೆ 2 ಅಲ್ಲಿ ಅದನ್ನ ಹೇಳ್ತಾ ಹೋಗ್ತಾರೆ. ನೀವು ಯಾವ್ದೋ ಒಂದು ಜಾಬ್ನ ಪೋಸ್ಟ್ನ ಸೆಲೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ನಿಮ್ಗೆ ಅದನ್ನ ಇರುತ್ತೆ ಆ ಸಬ್ಜೆಕ್ಟ್ನ ಬಗ್ಗೆ. ಪತ್ರಿಕೆ 1ರಲ್ಲಿ ನೋಡ್ರಲ್ಲಿ ಕಿರಿಯ ಅಭ್ಯಂತರು ಮೆಕ್ಯಾನಿಕಲ್ ಬಂದ್ರೆ ಯಾವೆಲ್ಲ ಓದ್ಕೋಬೇಕಾಗತ್ತೆ. ಪತ್ರಿಕೆ 2 ಮೆಕ್ಯಾನಿಕಲ್ನವರಿಗೆ ಯಾವುದು ಅವರ ಒಂದು ಪೋಸ್ಟ್ ಅನುಸಾರ ಇರುತ್ತೆ. ಇಲ್ಲಿ ಪತ್ರಿಕೆ 1ದಲ್ಲಿ ಬಂದ್ಬಿಟ್ಟು ನೋಡ್ರಿ ಸಹಾಯಕ ಗ್ರೂಪ್ ಸಿ ಬಂದ್ಬಿಟ್ಟು ಯಾವೆಲ್ಲ ಓದ್ಕೋಬೇಕಾಗತ್ತೆ, ಏನೇ ವಿಷಯಗಳನ್ನು ಓದ್ಕೊಂಡಿರ್ಬೇಕಾಗತ್ತೆ ಅಂತ ಇಲ್ಲೆಲ್ಲ ಇದೆ. ಇದೇ ತರ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ನಿಮ್ಗೆ. ಇಲ್ಲಿ ಪ್ರತಿ 4 ತಪ್ಪಕ್ಕೆ 4 ತಪ್ಪು ಉತ್ತರ ಕೊಟ್ರೆ ಒಂದು ಮಾರ್ಕ್ಸ್ನ ಕಡಿತ ಮಾಡ್ತಾ ಹೋಗ್ತಾರೆ. ನೀವು ಇಲ್ಲಿ ಏನೇನೆಲ್ಲ ಷರತ್ತುಗಳು ಇದಾವೆ ಎಕ್ಸಾಮ್ಗಳು ಅಪ್ಲೈ ಮಾಡೋದಕ್ಕೆ ಅಂತಂದೆಲ್ಲ ಇದೆ. ಇಲ್ಲಿ ಭಾರತೀಯ ನಾಗರಿಕರಾಗಿರ್ಬೇಕಾಗತ್ತೆ. ಇಲ್ಲಿ ಏನೇನಂತಂದು ಇಲ್ಲೆಲ್ಲ ನೋಡ್ಬೋದು ನೀವು. ನೆಕ್ಸ್ಟ್ ಬಂದ್ರೆ ನಿಮಗೆ ಮಾಜಿ ಸೈನಿಕರಿಗೆ ಮತ್ತೆ ಮಾಜಿ ಸೈನಿಕರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ, ವಿಶೇಷಚೇತನ ಅಭ್ಯರ್ಥಿಗೆ ಬಂದು, ತೃತೀಯ ಲಿಂಗದ ಅಭ್ಯರ್ಥಿಗಳು ಬಂದು, ಮತ್ತೆ PWD ಕ್ಯಾಂಡಿಡೇಟ್, ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ PDP ಅಂತೀವಿ ಅಂಥವರಿಗೆ ಎಲ್ಲ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದು ಎಲ್ಲ ಇದೆ. ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮಗೆ, ಮತ್ತೆ ಏನಂತಂದ್ರೆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೀವು ಸೈನಿಕರಾಗಿದ್ದರೆ ಅವನ್ನ ಸರ್ಟಿಫಿಕೇಟು, ಪರಿಶಿಷ್ಟ ಜಾತಿ ಇನ್ಕಮ್ ಸರ್ಟಿಫಿಕೇಟು, ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ತಹಶೀಲ್ದಾರ್ ವಿಧವೆ ಇದ್ರೆ ವಿಧವೆ ಪ್ರಮಾಣ ಪತ್ರ, ಸೇವಾ ಏನಾದರೂ ನೀವೇನಾದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದರ ಒಂದು ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ಇಲ್ಲಿ ಇಲ್ಲೆಲ್ಲ ಏನೇನು ಇದಾವೆ, ಏನೇನು ಕ್ಯಾಟಗರಿ ಅಂತಂದು, ಮತ್ತೆ ಅಬ್ರಿವೇಷನ್ಸ್ಗಳು ಇದಾವೆ ಇಲ್ಲಿ. ಇದು ಬಂದ್ಬಿಟ್ಟು ನಿಮಗೆ ನಾನು ಮಾತಾಡಿದ್ದು ನಾನ್ HK ಪೋಸ್ಟ್ಗಳ ಬಗ್ಗೆ. ಇಲ್ಲಿ ಎಷ್ಟಿದಾವೆ ಅಂತಂದು. ಅದೇ ತರ HK ಯಲ್ಲೂ ಸೇಮ್ ಪೋಸ್ಟ್ಗಳು ಇದಾವೆ. ಅದೇ ತರ ಎಲ್ಲ ನಿಮ್ಗೆ ಯಾವ ಯಾವ ಪೋಸ್ಟ್ಗಳಿಗೆ ಏನೇನು ಒಂದು ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ. ಇಲ್ಲಿ ಟೋಟಲ್ HK ಅಲ್ಲಿ ಬಂದ್ರೆ ನಿಮಗೆ ಟೋಟಲ್ 59 ಪೋಸ್ಟ್ಗಳು ಏನೋ ಬರ್ತಾ ಹೋಗ್ತವೆ. ಈ HK ನವರಿಗೆ ಸ್ವಲ್ಪ ರಿಸರ್ವೇಶನ್ ಇರುತ್ತೆ. ಹಾಗಾಗಿ HK ನಾನ್ HK ಅಂತಂದು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಯಾವ ತರ ಪ್ರಶ್ನೆ ಪತ್ರಿಕೆ ಇರುತ್ತೆ, ಯಾವೊಂದು ಪೋಸ್ಟ್ಗಳಿಗೆ ಯಾವ ತರ ಸಬ್ಜೆಕ್ಟ್ ಸಿಲೆಬಸ್ ಇರುತ್ತೆ ಅಂತಂದು ನೀವು ನೋಡ್ಕೋಬೇಕಾಗತ್ತೆ. ಅದ್ರ ಪ್ರಕಾರ ನೀವು ಓದ್ಕೋಬೇಕಾಗತ್ತೆ. ಏಜ್ನ ಯಾವ್ದು ಒಂದು ಇದೆ ಸೇಮ್. ಅದೇ ತರ ನಿಮಗೆ ಏನು ಫೀನ ಪೇಮೆಂಟ್ ಎಲ್ಲ ಬಂದು ಸೇಮ್ ಇದೆ HK ಅಲ್ಲಿ, ನಾನ್ HK ಅಲ್ಲಿ ಎಲ್ಲ. ಪೋಸ್ಟ್ಗಳು ಮಾತ್ರ ಒಂದ್ ಸ್ವಲ್ಪ ವೇರಿಯೇಷನ್ ಇದೆ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನೀವು ಏನಾದರೂ ವೆಬ್ಸೈಟಿಗೆ ರೀಚ್ ಆಗಿ ನೀವೇನಾದರೂ ಹೆಚ್ಚಿನ ಮಾಹಿತಿನ ಪಡಿಬೇಕಂತಂದ್ರೆ ವೆಬ್ಸೈಟಿಗೆ ರೀಚ್ ಆಗಿ ನೋಟಿಫಿಕೇಶನ್ನ ಓದ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.